ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾವು ನಮ್ಮ ಮನೆಯಲ್ಲಿ ಗೌರಿ ಹಬ್ಬನ ತುಂಬಾ ಚೆನ್ನಾಗಿ ಮಾಡ್ತೀವಿ, ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಮುತ್ತೈದೆ ಪೂಜೆ ಮಾಡಿ ಎಡೆಗೆ ಇಡಬೇಕು. ಸೊ ಹಾಗಾಗಿ ನಾನು ಬೆಳಗ್ಗೆಯಿಂದನೇ ಅಡುಗೆ ತಿಂಡಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ನಾನು ಸ್ಟಾರ್ಟಿಂಗ್ ಮಾಡಿದ್ದೆ ಒಬ್ಬಟ್ಟು. ನಾನು ಈ ಒಬ್ಬಟ್ಟು ರೆಸಿಪಿನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ನಮ್ಮ ಥರ ಮಾಡಬೇಕು ಅಂದರೆ ಒಂದ್ಸಲ ಹೋಗಿ ನನ್ನ ಪ್ರೊಫೈಲ್ ಚೆಕ್ ಮಾಡಿದ್ರೆ ಅದು ಸಿಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಒಬ್ಬಟ್ಟು ಅಂತಲೇ ಹೇಳ್ಬೋದು. ನಮ್ಮ ಸೈಡ್ ಮಾಡೋದು ಆದಷ್ಟು ಮೈದಾ ಹಿಟ್ಟನ್ನ ಜಾಸ್ತಿ ಹೊತ್ತು ನಾವು ಕಲಸಿ ಮತ್ತು ಎಣ್ಣೆಲಿ ನೆನೆಯೋಕೆ ಬಿಡಬೇಕು. ಸ್ವಲ್ಪ ತೆಳು ಇರಲಿ ಹಿಟ್ಟು ಅಂತ ಹೇಳ್ತೀನಿ. ಅದಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಸ್ಟಾರ್ಟಿಂಗು ಕಾಳು ಮಾತ್ರ ಪುಡಿ ಮಾಡಿಕೊಂಡ್ರೆ ಅದು ತರ್ತರಿಯಾಗಿ ನೈಸಾಗಿ ಪುಡಿ ಆಗುತ್ತೆ. ಕಾಯಿ ಮತ್ತು ಬೆಲ್ಲ ಎಲ್ಲನೂ ಒಂದೇ ಸಲ ಹಾಕಿದ್ರೆ ಅದು ಪಾಯಸ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟಿಗೆ ಕಾಳನ್ನ ಮಿಕ್ಸಿ ಮಾಡಿಕೊಂಡು ಅದಾದ ನಂತರ ಕಾಯಿ ಮತ್ತು ಬೆಲ್ಲನ ಸಪ್ರೇಟ್ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ನಾನು ಲಾಸ್ಟಿಗೆ ಕಾಯಿ ಬೆಲ್ಲ ಎಲ್ಲನೂ ರುಬ್ಕೊಂಡು ಏಲಕ್ಕಿ ಎಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಬ್ಬಟ್ಟದು ಮಾತ್ರ ನಾನು ತೋರಿಸ್ದೆ. ಯಾಕೆಂದರೆ ನಾನು ವೀಡಿಯೋನ ಫುಲ್ ಅಪ್ಲೋಡ್ ಮಾಡಿದ್ದೀನಲ್ಲ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಒಬ್ಬಟ್ಟು ಕೂಡ ಸ್ಟಾರ್ಟಿಂಗ್ ಮುಗೀತು ಫಸ್ಟದು. ಮತ್ತು ನಾನು ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ಸಾಂಬಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಮೊದಲಿಗೆ ನಾನು ಒಂದು ತವಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಚೆನ್ನಾಗಿ ಹುರ್ಕೋಬೇಕು ಮಸಾಲನೆಲ್ಲ, ಮತ್ತು ಸ್ವಲ್ಪ ಕಾಯಿನೂ ಹಾಕಬೇಕು. ಹಾಗಾಗಿ ಸ್ವಲ್ಪ ನಾನು ಕಾಯಿ ತುರ್ಕೋತಾ ಇದ್ದೆ. ಕಾಯಿನ ನಾನು ನಿಂತ್ಕೊಂಡು ಸಜ್ಜೆ ಮೇಲೆ ಇಟ್ಕೊಂಡೆ ತುರಿದ್ಬಿಡ್ತೀನಿ, ಈಸಿ ಆಗುತ್ತೆ ಅಂತ. ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ತೆಂಗಿನಕಾಯಿ ಹಾಕಿ ಆ ಬಿಸಿಗೇನೆ ಅದು ಬೆಚ್ಚಗಾಗಲಿ ಅಂತ ನಾನು ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೆ. ಸ್ಟವ್ ಆಫ್ ಮಾಡಿ ತೆಂಗಿನಕಾಯಿ ಹಾಕೋದೆ ಸಾಕು ಅನಿಸುತ್ತೆ. ಅದಾದಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಜೀರಿಗೆ, ಮೆಣಸನ್ನ ಹಾಕಿ, ಮತ್ತು ನಾವು ಒಬ್ಬಟ್ಟಿಗೆ ಬೇಯಿಸ್ಕೊಂಡಿರ್ತೀವಲ್ಲ ಕಾಳು ನೀರು ಎಲ್ಲನೂ ಹಾಕಿ ರುಬ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಒಬ್ಬಟ್ಟು ಸಾರಿಗೆ. ಇದನ್ನು ಕಟ್ ಸಾರು ಅಂತಲೂ ಹೇಳ್ತಾರೆ, ಬಟ್ ನಾವು ಒಬ್ಬಟ್ಟು ಸಾಂಬಾರು ಅಂತಲೇ ಹೇಳ್ತೀವಿ. ಮತ್ತು ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಕೊಟ್ಟು ನಾವು ರುಬ್ಬಿಕೊಂಡಿರ್ತೀವಲ್ಲ ಮಸಾಲಾನ ಹಾಕಿ, ನಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿಗೆ ನೀರು ಫಸ್ಟಿಗೆ ನಾವು ಸ್ವಲ್ಪ ಮಸಾಲಾನ ಹಾಕಿ ಅದು ಬೇಯಕ್ಕೆ ಬಿಡಬೇಕು, ಹಸಿ ಸ್ಮೆಲ್ ಹೋಗೋವರೆಗೆ. ಅದು ಮಸಾಲ ಚೆನ್ನಾಗಿ ಬೆಂದಾದಮೇಲೆ ನಾವು ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ನೀರು ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ. ಒಬ್ಬಟ್ಟು ಸಾಂಬಾರಂತೂ ನಮ್ಮ ಮನೇಲಂತೂ ನಾನು ಮಾಡೋ ಒಬ್ಬಟ್ಟು ಸರ್ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿ ಬಂದಿತ್ತು. ಅನಂತರ ನಾನು ಪಲಾವ್ಗೂ ಕೂಡ ರೆಡಿ ಮಾಡಿಕೊಂಡೆ. ಒಬ್ಬಳೇ ಅಡುಗೆ ಮಾಡ್ತಿದ್ದಿಂದ ವೀಡಿಯೋನು ಶೂಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಸ್ವಲ್ಪ ತುಂಬಾ ಕಷ್ಟ ಆಗ್ತಾಯಿತ್ತು. ಎಲ್ಲನೂ ಮಾಡಬೇಕಿತ್ತು, ಮತ್ತು 7 ಗಂಟೆಗೆಲ್ಲ ಎಡೆ ಇಡಬೇಕಿತ್ತಲ್ಲ. ಹಾಗಾಗಿ ನಮ್ಮದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಹಾಗಾಗಿ ಆಮೇಲೆ ನಾನು ಪಲಾವ್ಗೂ ಮಾಡಿದೆ. ವೆಜಿಟೇಬಲ್ ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ನಾನು ಯಾವಾಗಲಾದರೂ ಈ ಥರ ಪಲಾವ್ ಮಾಡಿದಾಗ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಈರುಳ್ಳಿ, ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕಿ ಪಲಾವ್ ಸಾಮಾನೆಲ್ಲ ಹಾಕಿ ಅದಾದ ನಂತರ ನಾನು ಈ ಸತಿ ವೆಜಿಟೇಬಲ್ನ ಸ್ವಲ್ಪ ಮೊಸರು, ಚಿಲ್ಲಿ ಪೌಡರು, ಧನಿಯಾ ಪುಡಿ ಎಲ್ಲನೂ ಹಾಕಿ ಮ್ಯಾರಿನೇಟ್ ಮಾಡಿದ್ದೆ, ವೆಜಿಟೇಬಲ್ ಬಿರಿಯಾನಿ ಟೈಪ್ ಬರಲಿ ಅಂತ. ತುಂಬಾ ರುಚಿಯಾಗಿ ಬಂದಿತ್ತು ಪಲಾವ್ ಅಂತೂ. ಅದಾದಮೇಲೆ ನಾನು ಕೋಸಂಬರಿ ಮತ್ತು ಮೊಸರು ಬಜ್ಜಿ, ಸಾಂಬಾರೆಲ್ಲನೂ ಮಾಡಿದ್ವಿ. ಮತ್ತು ಸಾಯಂಕಾಲ 7:30ಗೆ ನೆಂಟರು ಕೂಡ ಬರೋರಿದ್ರು. ಹಾಗಾಗಿ ಪೂಜೆಗೆ ಎಲ್ಲ ರೆಡಿ ಮಾಡಿಟ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರಿ ಅಂತ ತಿಳಿಸಿ. ಇದಾಗಿತ್ತು ಈ ದಿನದ ನನ್ನ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ನಮ್ಮ ಗೌರಿ ಹಬ್ಬ. ನಾವು ಹೊಸ ಸಾರಿ ಎಲ್ಲ ತಂದು ಎಡೆಗಿಟ್ಟಿರ್ತೀವಿ, ಮುತ್ತೈದೆ ಪೂಜೆ ಮಾಡ್ತೀವಲ್ಲ. ಸೊ ಹಾಗಾಗಿ ಊರ ಕಡೆ ಇದ್ದಿದ್ರೆ ತುಂಬ ಚೆನ್ನಾಗಿ ಜೋರಾಗಿ ಮಾಡ್ತಿದ್ರು. ನಾವು ಬೆಂಗಳೂರಲ್ಲಿರೋದ್ರಿಂದ ನಾವು ಎಷ್ಟು ಜನ ಇದ್ದೀವೋ ಅಷ್ಟು ಜನ ನಮ್ಮ ಭಾವಂದಿರೆಲ್ಲ ಬಂದಿರ್ತಾರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು. ಬಾಯ್ ಬಾಯ್.